ಗ್ರಾಹಕರ ಹಿತದೃಷ್ಟಿಯಿಂದ ಆಕಾರಗಳನ್ನು ಅಚ್ಚುಗಳನ್ನು ಚೇಂಜ್ ಮಾಡ್ಕೊಂಡಿದ್ದೀವಿ ಸರ್. ಈ ನೋಡಿ ಸರ್, ಇದನ್ನು ನಾವು ಪಾಂಡುಪುರದ ಅಚ್ಚು ಅಂತ ಹೇಳ್ತೀವಿ. ಮದುವೆಗಳಲ್ಲಿ ಕಾರ್ಯಗಳಲ್ಲಿ ಇದನ್ನು ಹೆಚ್ಚಾಗಿ ಉಪಯೋಗಿಸ್ತಾರೆ. ಆದರೂ ತಟ್ಟೆನಲ್ಲಿ ಮಡಿಕೊಂಡ್ರೆ ಭಾಳ ಚೆನ್ನಾಗಿ ಕಾಣಿಸ್ತದೆ ಅಂತ ಈ ದೃಷ್ಟಿಯಿಂದ ಈ ಅಚ್ಚನ್ನು ಮಾಡ್ತಾಯಿದ್ದೀವಿ ಸರ್. ಸರ್ ಇದು ಅಚ್ಚು, ಇದು ದಾವಣಗೆರೆಯವರು ಮತ್ತು ಬೆಂಗಳೂರು ಸುತ್ತ ಬಿಡದಿ ಹೆಚ್ಚು ಅಂತ ಕರಿತಾ ಇದ್ವಿ. ಹೆಸರು ಮಾತ್ರ ಇನ್ನೂ ಬಿಡದಿ ಹೆಚ್ಚು ಅಂತ ಉಳಿದಿದೆ. ಮೊದಲು ಮಂಡ್ಯದಲ್ಲಿ ಬೇರೆ ರೂಪದಲ್ಲಿ ಮಾಡ್ತಾಯಿದ್ವಿ, ಸಣ್ಣ ರೂಪದಲ್ಲಿ. ಇದನ್ನು ಬಿಡದಿ ಹೆಚ್ಚು ಅಂತ ಆ ಹೆಸರನ್ನ ನಾವು ಇವತ್ತು ಉಳಿಸ್ಕೊಬಂದಿದ್ದೀವಿ ಸರ್ ಈ ಹೆಚ್ಚನ್ನ. ಸರ್ ಇದು ದಾವಣಗೆರೆ ಮತ್ತು ರಾಜಸ್ಥಾನ, ಮಧ್ಯಪ್ರದೇಶ ಆ ಕಡೆಗೆ ಟ್ರಾನ್ಸ್ಪೋರ್ಟ್ಗೋಸ್ಕರವಾಗಿ ಅನುಕೂಲವಾಗಲಿ ಅಂತ 1 kg ಬೆಲ್ಲನ ನಾವು ಮಾಡಿದ್ದೀವಿ ಸರ್. ಇದು ಸರ್ ಅವರೆಲ್ಲ ಕೆಲವು ಗ್ರಾಹಕರು ಬಿಳಿಗೆ ಬೇಕು, ಸ್ವಲ್ಪ ನಮಗೆ ವೈಟ್ ಇದ್ರೆ ಚೆನ್ನಾಗಿರಬೇಕು ಅನ್ನೋದ್ರಿಂದ ನಾವು ಇದಕ್ಕೆ ಸ್ವಲ್ಪ ಹೈಡ್ರೋಸ್ ಹಾಕಿ ಇದನ್ನು ವೈಟ್ ಮಾಡಿದ್ವಿ ಸರ್. ಸರ್ ಇತ್ತೀಚೆಗೆ ಕೆಲವು ಕಂಪ್ನಿಯವರು ನಮ್ಮ ಕಾರ್ಮಿಕರಿಗೆ ನಾವು ಬೆಲ್ಲ ತಿನ್ನಿಸ್ಬೇಕಾಗಿದೆ, ನಮಗೆ 20 ಗ್ರಾಮು 30 ಗ್ರಾಮ್ ಬೆಲ್ಲ ಬೇಕು ಅನ್ನೋದ್ರ ದೃಷ್ಟಿಯಿಂದ ಈ ಒಂದು ಆಕಾರ ಮಾಡಿ ನಾವು ಬೆಲ್ಲನ ಈ ಥರ ಡಿಸೈನ್ ಮಾಡಿದ್ದೀವಿ ಸರ್. ಇದನ್ನು ಸರ್ ಇತ್ತೀಚೆಗೆ ಮಂಗಳೂರು ಮತ್ತು ಕೇರಳದವರು ನಮಗೆ 80 ಗ್ರಾಮ್ ಹಚ್ಚಬೇಕು ಅನ್ನೋ ದೃಷ್ಟಿಯಿಂದ ಅವರು ಒಂದು ಬೇಡಿಕೆ ಮೇಲೆ ನಾವು ಈ ಒಂದು ಇದನ್ನು ಆಣಿ ಬೆಲ್ಲ ಅಂತ ಹೇಳ್ತೀವಿ ಸರ್, ಈ ಬೆಲ್ಲ ಮಾಡ್ತಾಯಿದ್ದೀವಿ ಸರ್. ಇತ್ತೀಚೆಗೆ ಸರ್ ನಮಗೆ ಬೆಲ್ಲ ಹಾಕಿದ ತಕ್ಷಣವೇ ಸಕ್ಕರೆ ರೂಪದಲ್ಲಿ ಹಾಕಬೇಕು, ನಾವು ಏನು ಕಾಫಿಗೆ ಸ್ಪೂನಲ್ಲಿ ಹಾಕಿದ ತಕ್ಷಣ ಕರಗಬೇಕು ಅನ್ನೋ ದೃಷ್ಟಿಯಿಂದ ಕೇಳಿದಾಗ ನಾವು ಅದನ್ನು ಈ ಡ್ರೈ ಮಾಡಿ ಪುಡಿ ರೂಪದಲ್ಲಿ ಈಗ ನಾವು ಕೊಡ್ತಾಯಿದ್ದೀವಿ ಸರ್. ಇದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದೆ ಸರ್ ಪುಡಿ ಬೆಲ್ಲ ಸರ್. ಇದ್ರ ಜೊತೆಗೆ ಸರ್ ಈಗ ಕೆಲವರು ರೌಂಡಾಗಿ ಅಚ್ಚಿನ ಆಕಾರ ಚೇಂಜ್ ಮಾಡಬೇಕು ಅಂತ ಮಾಡಲಾಗಿ ನಾವು ಈ ಒಂದು ಬೆಲ್ಲಕ್ಕೆ ಬುಲೆಟ್ ಅಂತ ಹೆಸರು ಕಟ್ಟಿದ್ದೀವಿ. ಇದು ಸುಧಾ ಸಣ್ಣ ಗ್ರಾಮದಲ್ಲಿ 50 ಗ್ರಾಮ್ನಲ್ಲಿ ಇದು ಪ್ರಚಲಿತವಾಗಿದೆ ಸರ್. ಈಗ ಬಿಸ್ಕೆಟ್ ಮಾಡಲಿಕ್ಕೆ ಅಂತ ಹೊರಟ್ವಿ ಸರ್, ಬಿಸ್ಕೆಟ್ ರೂಪದಲ್ಲಿ ಮಕ್ಕಳುಗಳು ಕೊಡಬೇಕು ಅಂತ. ಅದು ಇನ್ನೂ ಸ್ವಲ್ಪ ಆಕಾರ ಸಣ್ಣ ಆಕಾರದಲ್ಲಿದೆ, ಗೋಲಿಕಾರದಲ್ಲಿ ಮಾಡೋಕ್ಕೆ ಅಂತ ಬಂದು